ಫ್ರೆಂಡ್ ನಮಸ್ಕಾರ ಎಲ್ರಿಗೂ. ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀನಿ. ಈಗ ಟೈಮ್ ಆಗಿದೆ ಮಧ್ಯಾಹ್ನ 1:30 ಮತ್ತು ಮಂಡೇ ಇವತ್ತು. ನಿನ್ನೆ ದೇವಸ್ಥಾನದಿಂದ ಬಂದ್ವಿ, ಕಾರ್ ಪೂಜೆಗೆ ಹೋಗಿದ್ವಲ್ಲ, ಒಂದು ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡು, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬಂದಮೇಲೆ ನೆಕ್ಸ್ಟ್ ಡೇ ಸೋಮವಾರ ನಾನು ನಿಶಾ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಎಲ್ಲಿಗೆ ಹೊರಟಿದ್ದೀವಿ ಏನು ಅನ್ನೋದು ನಾನು ಕೂಡ ಶೇರ್ ಮಾಡ್ಕೊತೀನಿ. ಇವಾಗಂತೂ ಮಳೆಗಾಲ ಶುರುವಾಗ್ತಾಯಿದೆ ಮತ್ತು ಒಂಥರ ಚಳಿ ಅನ್ನಿಸ್ತಾ ಇರುತ್ತೆ. ಚಳಿಲಿ ಅಂದಾಗ ಚಳಿ ಅಂತ ಅನ್ನಿಸ್ದಾಗ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ, ಕುರುಮ್ ಆ ಥರ ತಿನ್ನೋಣ ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ದು ತಿನ್ನೋಕ್ಕೆ ಭಯ. ಈಗ ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕು ಅದು ಇದು ಅಂತಾರೆ. ಆಯಿಲಲ್ಲಿ ಫ್ರೈ ಮಾಡಿದ್ರೆ ತಿನ್ನಬೇಕು ಅಂದರೆ ಭಯ ಅನ್ನಿಸ್ತೈತೆ. ತಿನ್ನಬೇಕು ಅನ್ನಿಸ್ತೈತೆ, ಇತ್ತಾಗೆ ಹೆಂಗಪ್ಪ ತಿನ್ನೋದು, ಏನೋ ಒಂಥರ ಭಯದಿಂದ ತಿನ್ನಬೇಕು ಅನ್ನಿಸುತ್ತೆ. ಅದರಿಂದ ಒಂದು ಐಟಮ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಏನು ಐಟಮ್ಸ್ ತೊಗೋತಾ ಇದ್ದೀವಿ, ಏನು ಎತ್ತ ಅನ್ನೋದು ನಾನು ಒಳಗಡೆ ಹೋಗಿ ಅಂಗಡಿ ಒಳಗಡೆ ಆಮೇಲೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಇದನ್ನು ಬಂದು ಹಸ್ಬೆಂಡ್ ಮೊದಲೇ ಆಲ್ರೆಡಿ ಆರ್ಡ್ರ್ ಮಾಡಿದ್ರು, ಇವತ್ತು ನಾವು ಇಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದೀರಿ ಅಲ್ವಾ, ನಾವು ಬಂದಿದ್ದೀವಿ ಏರ್ ಫ್ರೈಯರ್ನ ಇಸ್ಕೊಂಡು ಹೋಗೋಕ್ಕೆ. ಮಗ ಅಂತೂ ನೋಡಿದ್ದೀರಾ ಜಾಸ್ತಿ, ಅವನು ಈ ಥರ ಐಟಮ್ಸ್ ತಿನ್ನೋದು ಜಾಸ್ತಿ. ನನಗೆ ಭಯ ಅವನಿಗೆ ಈ ಥರ ಆಯಿಲ್ ಐಟಮ್ ಕೊಡೋದಕ್ಕೆ. ಹಸ್ಬೆಂಡು ಕೂಡ ಆರ್ಡ್ರ್ ಮಾಡಿದ್ರಲ್ಲ, ಅದರಿಂದ ಇಸ್ಕೊಂಡು. ಮತ್ತು ಇವತ್ತು ಏನಕ್ಕೆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ. ನಿಮಗೂ ಏನೋ ಇಷ್ಟ ಆಗಿದ್ರೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ನಾವು ತೊಗೊಂಡಿದ್ದು 1 ಮಂತ್ ಮೇಲೆ ಆಗಿದೆ. ನಾವು ಯೂಸ್ ಮಾಡಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಐಟಮ್ಸು. ಹೇಳಬೇಕು ಅಂದರೆ ಮಾಮೂಲಿ ನಾವು ಆಯಿಲಲ್ಲಿ ಹೇಗೆ ಫ್ರೈ ಮಾಡ್ತೀವೋ ಅದೇ ಥರ ಟೇಸ್ಟ್ ಇರುತ್ತೆ. ಟೇಸ್ಟು ಕೂಡ ಏನೂ ಡಿಫ್ರೆಂಟ್ ಇರಲ್ಲ ಅಂತಲೇ ಹೇಳ್ತೀನಿ. ಇಷ್ಟ ಆದರೆ ತಗೊಳ್ಳಿ ಅಂತಲೇ ನಾನು ಸಜೆಷನ್ ಮಾಡ್ತೀನಿ. ನಮಗಂತೂ ತುಂಬ ಇಷ್ಟ ಆಯಿತು ಇದು. ಹಾಕಿ ಕಾರ್ ವಾಶ್ ಮಾಡೋಕ್ಕೆ. ಸಿಂಗಲ್ ಕಾರ್ ಆದರೆ ಅದು ಸಾಕಾಗುತ್ತೆ. ಯಾವ ಕಾರ್ ಆದರೆ ಒಂದು ಕಾರ್ ಆದರೆ ಓಕೆ ಆಗುತ್ತೆ, ಬಟ್ ಜಾಸ್ತಿ ಇದ್ದರೆ 2 ಕಾರ್ ಆದರೆ 2-3 ಕಾರ್ ಆದರೆ ಅದು 150 ಇದೆಯಲ್ಲ, ಅದು 9,500 ವ್ಯಾಟ್ ಜಾಸ್ತಿ ಬರೋದು. ಇದು ಹೆಂಗೆ ಸರ್ ಯೂಸ್ ಮಾಡೋದು? ಮೇಡಮ್ ಡಿಗ್ರಿ ತೋರಿಸುತ್ತೆ. ನಿಮಗೆ ಟೈಮಿಂಗ್ ಫಿಕ್ಸ್ ಮಾಡಬೇಕು. ಪ್ಲಸ್ಸು ಮೈನಸ್ ಇರುತ್ತೆ. ಮೈನಸ್ ಇದ್ದರೆ 195 ಬರುತ್ತೆ. 200 ಡಿಗ್ರಿಗೆ ಓಕೆನಾ. 15 ಮಿನಿಟ್ಸ್ ಇಟ್ಟಿದ್ದೀನಿ. 14 ಮಿನಿಟ್ಸ್ ಬೇಕು, 10 ಮಿನಿಟ್ಸ್ ಬೇಕು. ಸಮೋಸ ಏನಾದರೂ ಮಾಡ್ತೀನಿ ಅಲ್ಲ, ಈ ಕಡಲೆ ಬೀಜ ಫ್ರೈ ಮಾಡಬೇಕು. 2 ಮಿನಿಟ್ಸು. ನಿಮಗೆ 2 ನಿಮಿಷ ಸೆಟ್ ಮಾಡಿ ಇಟ್ಬಿಡಿ. ಅದು 200ಗೆ ಅದೇ ಫಿಕ್ಸ್ ಆಗಿಬಿಡುತ್ತೆ. ಅದ್ರಲ್ಲಿ ಮೈನಸ್ಸು ಪ್ಲಸ್ಸು ನಾವು ಮಾಡ್ಕೋಬೇಕಷ್ಟೇ. 200 ಡಿಗ್ರಿ ಇದ್ದೇ ಇರುತ್ತೆ. ಓಕೆ. ಈ ಏರ್ ಫ್ರೈಯರ್ನ ತೊಗೊಂಬಂದಾಗಿಂದ ಮಗನೇ ಯೂಸ್ ಮಾಡ್ತಾ ಇದ್ದಾನೆ, ನಾನು ಯೂಸ್ ಮಾಡ್ತಾಯಿಲ್ಲ. ಅವನೇ ಆಪ್ರೇಟ್ ಎಲ್ಲ ಅವನೇ ಮಾಡ್ತಾಯಿದ್ದಾನೆ. ಆಲ್ರೆಡಿ ತರೋಕ್ಕೂ ಮುಂಚೆನೇ ನಾವು ಮೋರ್ಗೆ ಹೋಗಿದ್ವಿ ರೇಷನ್ ತರೋದಕ್ಕೆ ಅಂದ್ಬಿಟ್ಟು. ಅವಾಗ ಫ್ರೆಂಚ್ ಫ್ರೈಸು, ಮೋಮೋಸು ಏನೇನೋ ತಂದಿಟ್ಕೊಂಡಿದ್ದ. ಅದನ್ನಂತೂ ಫ್ರೈ ಮಾಡ್ಕೊಂಡು ತಿಂತಾಯಿದ್ದಾನೆ. ವರ್ತ್ ಅನಿಸ್ತು ನನಗೆ. ನಿಮ್ಗೆ ಗೊತ್ತಾಯ್ತಾ? 200 ಡಿಗ್ರಿ ತೋರಿಸುತ್ತೆ. ಆದರೆ ನೀವು ಇಲ್ಲಿ 15 ಮಿನಿಟ್ಸು 20 ಮಿನಿಟ್ಸ್ ಇರುತ್ತೆ. ಪ್ಲಸ್ಸು ಮೈನಸ್ ಮಾಡಿದ್ರೆ 10 1 ಸೆಕೆಂಡ್ ಇದು ಮಾಡಿ. ನೀವೇನಾದರೂ ಫ್ರೈ ಮಾಡಿದ್ರೆ 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಚೆಕ್ ಮಾಡಿ ನೋಡ್ತೀವಿ. ನಾನ್ ವೆಜ್ ಮಾಡಿದ್ರೆ
2 ಮಿನಿಟ್ಸ್ 3 ಮಿನಿಟ್ಸ್ 5 ಮಿನಿಟ್ಸ್ ರನ್ ಮಾಡಿ ಆಮೇಲೆ ಮತ್ತೆ 5 ಮಿನಿಟ್ಸ್ ಇಡಿ. ನಾನ್ ವೆಜ್ 10 ಮಿನಿಟ್ಸ್ 15 ಮಿನಿಟ್ಸ್ ಬೇಕೇ ಬೇಕು. ಸಮೋಸ ಫ್ರೆಂಚ್ ಫ್ರೈಸು 10 ಮಿನಿಟ್ಸ್ ಎಲ್ಲ ಆಗುತ್ತೆ. 10 ಮಿನಿಟ್ಸ್ ಅಲ್ಲ, ಅದು ಒಂದು ಅಲ್ಲಾಡಿಸ್ತಾ ಇರಬೇಕು. ಇವಾಗ ಓಪನ್ ಮಾಡಿ ಆಯಿತು, ಹಿಂಗೆ ಅಲ್ಲಾಡ್ಸಿದ್ರೆ ಕೆಳಗಡೆ ಮೇಲ್ಗಡೆ ಹೋಗುತ್ತೆ. ಆಮೇಲೆ ಮತ್ತೆ ಆಫ್ ಮಾಡಿ ಇಡಬೇಕು, ಇಲ್ಲ ಹಂಗೆ ಓಪನ್ ಮಾಡ್ಬೋದು? ಆನಲ್ಲೇನೆ ಆಫ್ ಮಾಡಬೇಕು. ಅದು ಸ್ವಿಚ್ ಮೇನ್ ಸ್ವಿಚ್ ಆಫ್ ಮಾಡಿ, ಅದು ಆಟೋಮೆಟಿಕ್ ಕಂಟಿನ್ಯೂ ಆಗುತ್ತೆ. ಹಿಂಗೆ ತೆಗೀರಿ, ಈ ಥರ ಮಾಡ್ಕೊಂಡು ಆಮೇಲೆ ನೀವು ಇದು ಮಾಡ್ಕೊಂಡು ಮಿಕ್ಸ್ ಆಗಬೇಕಲ್ಲ, ಎರಡು ಕಡೆನೂ ಬೆಂದಬೇಕಲ್ಲ. ಸ್ವಲ್ಪನೂ ಆಯಿಲ್ ಹಾಕಂಗೆ ಇಲ್ಲ ಅಲ್ಲ? ನಿಮಗೆ ಇಷ್ಟ ಇದ್ದರೆ ಒಂದು ಸ್ಪೂನ್ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ವಿತೌಟ್ ಆಯಿಲೇ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರಷ್ ಮಾಡ್ತೀವಲ್ವಾ, ಅದು ಒಂದು ಸ್ಪೂನ್ ಹಾಕಿ ಮಾಡಂಗಿದ್ರೆ ಮಾಡಿ. ಟೇಸ್ಟು ಫಸ್ಟಿಗೆ ಅದು ಟೇಸ್ಟ್ ನಾವು ಆಯಿಲಿಂದ ತಿಂದಿರ್ತೀವಿ, ನಾವು ಒಂದೇ ಸತಿ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಆಯಿಲಲ್ಲಿ ಮಾಡಿ ಆಮೇಲೆ ಮತ್ತೆ ಆಯಿಲ್ ಹಾಕಿದ್ರೆ ಏನೂ ಆಗಲ್ಲ ಅಲ್ಲ? ಇದು ಏನಾಗಲ್ಲ, ವಾಷೇಬಲ್ ಮಾಡ್ಕೋಬೋದಲ್ಲ. ಬಟ್ ಆಯಿಲ್ ಇಟ್ಟರೆ ಇದನ್ನ ಇಡಿ. ಜಾಸ್ತಿ ಆಯಿಲ್ ಅಂದರೆ ಚಿಕನ್ ಇರುತ್ತಲ್ವಾ, ನೀವು ಹಾಫ್ ಚಿಕನ್ 4 ಪೀಸ್ ಇಡ್ತೀರಾ, ಇದನ್ನ ಇಡಿ. ಅದು ಇಟ್ಬಿಟ್ಟು ಅದ್ರ ಮೇಲೆ ಇಡಬೇಕಾ? ಅದ್ರ ಮೇಲೆ ಇಟ್ಟರೆ ನಿಮಗೆ ಹೋಲ್ಡ್ ಇರುತ್ತೆ. ಕೆಳಗಡೆ ನೀರು ಬಿದ್ದರೆ ಇಲ್ಲಿ ಕೆಳಗಡೆ ಬಿಡುತ್ತೆ. ಅದು ಎಣ್ಣೆ ಏನಾದರೂ ಪದಾರ್ಥ ಇದ್ದರೆ ಆಮೇಲೆ ಇದನ್ನು ಎತ್ಕೊಳ್ಬಿಟ್ಟು ಕ್ಲೀನ್ ಮಾಡ್ಕೊಬಿಟ್ಟು ತೆಗೆದ್ಬಿಡಿ. ಪ್ಲಾಸ್ಟಿಕ್ ಆಮೇಲೆ ಯೂಸ್ ಮಾಡಿದ್ರೆ ಅಲ್ಲಿ ಇದೆಯಲ್ಲ ಕಡೆ ಇದೆ, ಅಲ್ಲಿ ಇನ್ನೂ ಸುಮಾರು ಐಟಮ್ಸ್ಗಳು ಕೂಡ ಇದ್ದವು. ಹಾಗೆ ಎಲ್ಲ ನೋಡ್ತಾ ನೆಕ್ಸ್ಟು ನಾವು ಬಂದ್ವಿ. ನೋಡ್ತಾ ಇರ್ಬೋದು, ಒಂದು ಗುಂಡ್ಕಲ್ಲು, ಏನು ಖಾರ ರುಬ್ಬದ್ದು ಬರುತ್ತಲ್ಲ, ಉಳ್ಕಲ್ಲು ತಗೊಂಡೋಗೋಣ ಅಂತ ಬಂದ್ವಿ. ಇದು ಸುಮಾರು ಟೈಮಿಂದ ಹುಡುಕ್ತಾ ಇದ್ವಿ. ಇಲ್ಲಿ ನಿಯರ್ ನಮ್ಮ ಮನೆ ಹತ್ರ ಎಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ. ಹಿಂಗೆ ಹೊರಗಡೆ ನಾವು ಟ್ರಿಪ್ ಹೋದಾಗ ಆ ಥರ ದೂರ ಹೋದಾಗ ಸಿಗ್ತಾಯಿತ್ತು. ಅಲ್ಲಿಂದ ತಗೊಬರೋದು ಹೇಗೆ, ಅದರಿಂದ ತೊಗೊಬರ್ತಾ ಇರಲಿಲ್ಲ. ಇಲ್ಲಿ ನಿಯರ್ ಹುಡುಕಿದ್ದೀವಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ಇದು ಕೂಡ ಇವಾಗ ಯಾರೋ ಹೇಳಿದ್ರು ಇಲ್ಲೇ ಸಿಗುತ್ತೆ ಅಂದ್ಬಿಟ್ಟು, ಸರಿ ಹಾಗೆ ಅಂದವೇ ಇಲ್ಲೇ ಬಂದಿದ್ದೀವಲ್ಲ, ಅದನ್ನು ಕೂಡ ನೋಡೋಣ, ಏನೋ ಸಿಕ್ಕರೆ ತೊಗೊಂಡೋಗೋಣ ಅಂತ ನಾನು ನಿಶಾ ಬಂದ್ವಿ. ದೊಡ್ಡದು ಬೇಡ, ಸಾಕಲ್ವ ಚಿಕ್ಕದೆ, ಏನು ರುಬ್ತೀವಿ, ಸುಮ್ಮನೆ ಇರಲಿ ಮನೆಗೆ ಅಂತ. ನೀವು ಅಷ್ಟೊಂದು ಹೇಳ್ತೀರಾ? ಇದರಲ್ಲಿ 1 ರೂಪಾಯಿ ಬಿಟ್ಟಿಲ್ಲ, 100 ರೂಪಾಯಿ ಮಾಡ್ಕೊಂಡು ಕೊಡಿ. 100 ರೂಪಾಯಿ ನೋಡಿ, ಇದ್ರಲ್ಲಿ ಬಿಟ್ಟೇ ಇಲ್ಲ ನಾವು. ನೀವು ಹೇಳ್ದಷ್ಟೇ ನಾವು ಕೊಟ್ಟಿದ್ವಿ. ಹಾಂ. ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಲಾಗ್ ಶುರು ಮಾಡಿದೆ. ನೆನ್ನೆ ಅಲ್ಲಿಗೆ ಎಂಡ್ ಮಾಡಿದ್ದೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಆಲ್ರೆಡಿ ಟೈಮ್ 11:30 ಆಗಿದೆ ಟೈಮು. ಮಕ್ಕಳೆಲ್ಲ ಹೋದರು ಸ್ಕೂಲ್ಗೆ. ಹಸ್ಬೆಂಡ್ ಬಂದು ಚೆನ್ನಾಗಿ ಹೋಗಿದ್ದಾರೆ ಮೀಟಿಂಗ್ಗೆ ಅಂತ. ಇವತ್ತು ತಿಂಡಿ ಬಂದು ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಒಂದೇ ಮಾಡಿದ್ದು ಅಡುಗೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ 2ಕ್ಕೂ ಒಂದೇ ಮಾಡಿದೆ. 2 ಮಾಡಲಿಲ್ಲ, ಹಸ್ಬೆಂಡ್ ಇದ್ದರೆ 2 ಮಾಡ್ತಾಯಿದ್ದೆ. ಮಕ್ಕಳು ನಾವೇ ಅಲ್ವಾ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಅಷ್ಟೇ ಮಾಡಿದ್ದು. ಇವಾಗ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಅದೇ ಅವ್ವ ಊರಲ್ಲಿ ಹಬ್ಬ ಮಾಡಿದ್ರಲ್ಲ, ಅಲ್ಲಿ ಮರಿ ಕಡ್ದಿದ್ರಲ್ಲ, ಅದು ಕಾಲು ಕೊಟ್ಟು ಕಳಿಸಿದ್ರು. ಆಲೇ 1 ವೀಕ್ ಮೇಲಾಯಿತು ಅವ್ರು ಕೊಟ್ಟು ಕಳಿಸಿ. ನಾವು ತೊಗೊಂಬಂದು ಮಾಡೋಕ್ಕೆ ಆಗಿಲ್ಲ, ಏಕೆಂದರೆ ನಾವು ಗೊತ್ತಲ್ಲ, ಸೋಮವಾರ, ಮಂಗಳವಾರ, ಶುಕ್ರವಾರ 3 ದಿವಸ ತಿನ್ನಲ್ಲ. ಬಂದಮೇಲೆ ಮಧ್ಯದಲ್ಲಿ ಅಮಾವಾಸ್ಯೆ ಬಂತು, ಮತ್ತು ಏನೇನೋ ವಾರಗಳು ಬಂದು, ಮತ್ತು ದೇವಸ್ಥಾನಗಳಿಗೆಲ್ಲ ಹೋದೋ, ಮಾಡೋಕ್ಕೆ ಆಗಿಲ್ಲ, ಹಾಗೆ ಇಟ್ಟಿದೆ. ಅದರಿಂದ ಇವತ್ತು ವಾರ ಸಿಕ್ಕಿದೆ, ಒಳ್ಳೆ ವಾರ, ಬುಧವಾರ. ನಾಳೆ ಗುರುವಾರ, ನಾಳೆ ಕೂಡ ತಿನ್ಬೋದು. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಮಾಡ್ತಿದ್ದೀನಿ. ಹಸ್ಬೆಂಡು ಕೂಡ ಇವತ್ತು ನೈಟು ಬರ್ತಾರೆ. ಇವತ್ತು ಬಂದರೆ ತಿಂತಾರೆ, ಇಲ್ಲ ನಾಳೆ ತಿಂತಾರೆ. ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಲು ಸಾರು ಮಾಡ್ತಾಯಿದ್ದೀನಿ ಇವಾಗ ಅಡುಗೆ. ಆಲ್ರೆಡಿ ನೋಡಿ ತೋರಿಸ್ತೀನಿ. ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಾಲು, ನೋಡ್ತಾ ಇರ್ಬೋದು. ಇದು ಇವಾಗ ಮಾವಿನಹಣ್ಣು ಸೀಸನ್ ಅಲ್ವಾ, ಒಂಥರ ಸಣ್ಣ ಹುಳಗಳು ಅದ್ರ ಮೇಲೆ ಕುತ್ಕೋತಾ ಇದೆ. ಇವಾಗ ಕಾಲು ಕಟ್ ಮಾಡಿ ಎಲ್ಲ ನೀಟಾಗಿ ಉಜ್ಜಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಂದು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಬಂದು ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ಮಸಾಲೆ ಇನ್ನೂ ಹಾಕಿಲ್ಲ, ಇಷ್ಟು ಹಾಕ್ಕೊಂಡು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಕೂಡ ಶುರು ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದ್ರ ಮೂಲಕ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ. ನೋಡೋಣ. ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ. ಇವಾಗ
ಇಲ್ಲಿವರೆಗೂ ಕಾಳು ಸಾಂಬಾರು ಮಾಡೋಣ ಅಂತಲೇ ಎಲ್ಲ ರೆಡಿ ಮಾಡಿಕೊಂಡೆ. ಆದರೆ ಕಾಳು ಸಾಂಬಾರು ಮಾಡಿದ್ರೆ ಮಕ್ಳು ಯಾರು ತಿನ್ನಲ್ಲ. ತಿಂದರೆ ನಾನು, ನಿಶಾ ಮತ್ತು ಹಸ್ಬೆಂಡ್ ಬಂದರೆ ಅವ್ರು ತಿಂತಾರಷ್ಟೇ. ಸುಮ್ಮನೆ ವೇಸ್ಟ್ ಆಗುತ್ತೆ ಸಾಂಬಾರೆಲ್ಲ ಮಾಡಿದ್ರೆ. ಸ್ವಲ್ಪ ತೆಳ್ಳಿಗೆ ಮಾಡಿಬಿಡೋಣ, ಇದು ಏನು ಸೂಪ್ ಥರ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಸೂಪ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಮೂಲಿ ಮಸಾಲೆ ಇಟ್ಟಿದ್ದೀನಿ, ಸಾಂಬಾರಿಗೆ ಏನೇನು ಮಸಾಲೆ ಇಡ್ತೀವೋ ಅದೇ ಮಸಾಲೆಗೆ ಸ್ವಲ್ಪ ತೆಳ್ಳಿಗೆ ಸೂಪ್ ಥರ ತೆಳ್ಳಿಗೆ ನೀರು ಥರ ಮಾಡಿ ಅದನ್ನು ಚಳಿಗೆ, ಇವಾಗ ಮೋಡ ಥರ ಕೂಡ ಆಗಿತ್ತು, ಚಳಿ ಅನ್ನಿಸ್ತಾ ಇತ್ತು. ಒಳ್ಳೆ ವೆದರ್ಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನಾನಿವಾಗ ಸೂಪ್ ಥರ ಮಾಡ್ತಾಯಿದ್ದೀನಿ, ಸಾಂಬಾರು ಮಾಡ್ತಾಯಿಲ್ಲ. ಇನ್ನೇನು ಮಕ್ಳಿಗೂ ಬೇರೆ ಮಾಡಲೇಬೇಕಲ್ವ, ಅದರಿಂದ ಇವಾಗ ಅತ್ತಿಗೆ ಸ್ವಲ್ಪ ಹುರ್ಗಡ್ಲೆ, ಚಕ್ಕೆ, ಲವಂಗ, ಕಾಳುಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮಾಮೂಲಿ ಹಾಕ್ಕೊಂಡಿದ್ನಲ್ವ ಅತ್ತಿಗೆ ಇವಾಗ ನೋಡ್ತಾ ಇರ್ಬೋದು ರೆಡಿ ಆಯಿತು. ಅದೇ ಮಸಾಲನೇ ಸ್ವಲ್ಪ ತೆಳ್ಳಿಗೆ ಮಾಡಿದ್ದೀನಿ, ಮುದ್ದೆ ಎಲ್ಲ ತಿನ್ನೋದಕ್ಕಾಗಲ್ಲ, ಕುಡಿಯೋ ಥರ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿತ್ತು. ಎಳೆದಲ್ವಾ ಮಾಂಸ, ಎಳೆ ಕಾಲು, ಒಂದು 5-6 ವಿಸಲ್ ಹೊಡಿಸ್ದೆ ಹಂಗೂ ತುಂಬ ಚೆನ್ನಾಗಿ ಬೆಂದಿತ್ತು. ಸೂಪರಾಗೂ ಕೂಡ ಆಗಿತ್ತು ಸೂಪು ಅಂತಲೇ ಹೇಳ್ತೀನಿ. ನಾನು ಮತ್ತು ನಿಶಾ ಕೂಡ ಇರಲಿಲ್ಲ, ಅವಳು ಎಲ್ಲ ಹೊರಗಡೆ ಹೋಗಿದ್ಲು. ಮತ್ತು ನೈಟಿಗೆ ಬಂದು ಅವಳು ಕೂಡ ಕುಡಿದ್ಲು, ನಾನು ಕುಡಿದೆ. ಇನ್ನೂ ಸ್ವಲ್ಪ ಇತ್ತು, ಹಸ್ಬೆಂಡ್ ಬಂದು ಕುಡಿತಾರೆ ಅಂತ ಹಾಗೆ ಇಟ್ಟಿದ್ದೆ. ಈ ರೀತಿ ಇತ್ತು, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿತ್ತು. ಸೂಪು ಕೂಡ ಖಾರವಾಗಿ ತುಂಬ ಚೆನ್ನಾಗಾಗಿತ್ತು. ಇವಾಗ ಮಾಡಿದ ತಕ್ಷಣಕ್ಕೆ ನಾನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನೇನು ಯಾರೂ ಇಲ್ಲ, ಇನ್ನೇನು ಅವ್ರಿಗೂ ಕಾಯಿದ್ರು. ನೀನು ನೈಟ್ ಬರೋದು, ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮಧ್ಯರಾತ್ರಿ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಸರಿ, ಟೇಸ್ಟ್ ನೋಡೋಣ ಹೇಗಿದೆ ಅಂದ್ಬಿಟ್ಟು ನಾನಿವಾಗ ನಾನೊಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಹೇಳ್ಬೇಕು ಅಂದರೆ. ಚಳಿಗೆ ಈ ಥರ ಒಂದು ಸೂಪ್ ಕೊಟ್ಬಿಟ್ರೆ ಆಹಾ ಏನು ರುಚಿ ಎಲ್ಲ ಒಂಥರ ಬೆಚ್ಚಿಗೆ ಅನಿಸುತ್ತೆ. ಒಳ್ಳೆ ಚಳಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಅನ್ನಿಸ್ತು ನನಗೆ. ನೋಡ್ತಾ ಇರ್ಬೋದು ಆ ಜಿಡ್ಡೆಲ್ಲ ಬಿಟ್ಟಿದೆ, ಅದು ಕಾಲ್ದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿಗೌಡ ಸ್ಕೂಲಿಂದ ಬಂದರು, ಈಗ ಊಟ ಮಾಡ್ತಾ ಇದ್ದಾರೆ. ದೋಸೆ, ಆಲೂಗೆಡ್ಡೆ ಪಲ್ಯ. ದರ್ಶನ್ ಗೌಡ ಇಲ್ಲಿ ತಿಂತಾ ಇದ್ದಾರೆ ನೋಡಿ. ನೆನಿಬೇಡ ಅಂದರೂ ನೆಂದಿದ್ದಾರೆ ದರ್ಶನ್ ಗೌಡ ಅವರು. ಕೇಳಲಿ, ನಾನು ಇದನ್ನು ತೊಗೊಂಡೋಗಿದ್ದೆ ಜಾಕೆಟ್, ಅದನ್ನ ಹಾಕ್ಕೊಂಡಿಲ್ಲ, ನೆನ್ಕೊಂಬಂದ ಹಾಕಿದ್ದೀನಿ, ಜಾಸ್ತಿ ಆಗುತ್ತೆ ಅಂತ. ಚಪ್ಪೆನಾ? ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವತ್ತಿನ ವಿಡಿಯೋದಲ್ಲಿ 3-4-5 ಡೇಸ್ ವಿಡಿಯೋ ನಾನು ಒಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ವಿಡಿಯೋಸ್ ಮಾಡಿದ್ರದ್ರಿಂದ ಎಲ್ಲ ಒಟ್ಟಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಸ್ವಲ್ಪ ರೈಸ್ ಐಟಮ್ ಆ ಥರ ಎಲ್ಲ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರು ಮಾಡ್ತಾರೆ ಮಕ್ಕಳು. ಅದರಿಂದ ಇವತ್ತು ಫ್ರೂಟ್ಸ್ ಇತ್ತು ಮನೇಲಿ. ಸರಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ ಕೊಡೋಣ ಅಂತ ಕೊಟ್ಟೆ. ನಮಸ್ಕಾರ, ಗುಡ್ ಈವ್ನಿಂಗ್. ಖುಷಿಗೌಡ ನೋಡ್ರಿ ಸ್ಕೂಲಿಂದ ಬಂದು ಮಲಗಿದ್ದಾರೆ. ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹುಷಾರಿಲ್ಲ ಅಂತ ಇದ್ಲು ಸ್ಕೂಲಿಂದ ಬರಬೇಕಾದ್ರೇ. ಆದರೆ 2-3 ಮಂತ್ಸ್ ಆಯಿತು, ಹುಷಾರಾಗಿ ಚೆನ್ನಾಗಿದ್ಲು, ಆರಾಮಾಗೆ. ಅವ್ರು ಸ್ಕೂಲ್ಗೆ ಹೋಗಿದ್ದು 1 ವಾರಕ್ಕೇ ಹುಷಾರಿಲ್ಲದೆ ಮಲಗಿದ್ದೆ. ಮಗ ಜ್ವರ ಆಚೆ ನಮಗೆ ಕಾಣಿಸ್ತಾ ಇಲ್ಲ, ಅವಳು ಒಳಗಡೆ ಜ್ವರ ಇದೆ. ನಮ್ಗೆ ನೋಡಿದ್ರೆ ತಣ್ಣಗೆ ಇದ್ದಾಳೆ, ನೋಡು ಅಂತಾಳೆ, ನಮಗೆ ತಣ್ಣಗೆ ಕಾಣಿಸ್ತಾಳೆ. ಒಳಗಡೆ ಬಿಸಿ ಅನ್ನಿಸ್ತೈತೆ ಅವಳಿಗೆ ತುಂಬ. ಸ್ಕೂಲಿಂದ ಕರ್ಕೊಬರುವಾಗಲೇ ಕಣ್ಣೂರಿ ಥರ ಆಗ್ತಾಯಿದೆ, 2ನೇ ಪೀರಿಯಡಿಂದನೇ ಅಂದ್ಲು. ನಾನೇನಿಲ್ಲ ಜ್ವರ ಅಂದೆ, ಆದರೂ ಅವ್ಳಿಗೆ ಫೀಲ್ ಆಗ್ತಾ ಇದೆಯಲ್ಲ ಅದನ್ನ ಹೇಳ್ತಾ ಇದ್ಲು. ಸ್ಕೂಲ್ಗೆ ಅಂದರೆ ಮಕ್ಕಳಿಗೆ ಬಂದಿರ್ತಾವಲ್ಲ, ಅಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಬಂದ್ಬಿಡುತ್ತೆ. ನೋಡಿ 2-3 ಮಂತ್ಸು ಎಷ್ಟು ಬಿಸಿಲು ಎಲ್ಲ ಇದ್ರೂ ಹುಷಾರು ತಪ್ಪಿರಲಿಲ್ಲ, ಆರಾಮಾಗಿದ್ಲು. ಸ್ಕೂಲ್ಗೆ ಹೋಗಿದ್ದೆ 1 ವೀಕ್ಗೆ ಹುಷಾರು ತಪ್ಪಿದ್ಲು. ಇನ್ಮೇಲೆ ಹಂಗೇನೆ, ಇನ್ನು ಸ್ಕೂಲು ಸ್ಟಾರ್ಟ್ ಆಯಿತು, ಅಕ್ಕಪಕ್ಕ ಕುತ್ಕೋತಾರೆ, ಮಕ್ಳುಗಳಿಗೆ ಜ್ವರ ಬಂದಿರುತ್ತೆ, ಈ ಥರ ಇರುತ್ತೆ. ನೋಡಿ ಮುಖ ಹೆಂಗಾಗಿದೆ, ಬಾಡಿ ಹೋಗಿದೆ ಮುಖ ಖುಷಿಗೌಡದು. ತಲೆ ಭಾರ ಅಂದರು, ಅದರಿಂದ ಯಾವ್ದು ಬಟ್ಟೆ ಹಾಕಿದ್ದೀನಿ, ಯಾವ್ದು ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ಮಕ್ಳುಗಳು ಸ್ಕೂಲ್ಗೆ ಹೋದರೆ ಹುಷಾರು ತಪ್ಪೋದು ಜಾಸ್ತಿ, ಏನು ಮಾಡೋಕ್ಕಲ್ಲ. ಇವಾಗ ಮಳೆಗಾಲ ಬೇರೆ,
ಮೊನ್ನೆ ನೆಂದೆ ಅಲ್ಲಮ್ಮ ಸ್ವಲ್ಪ ತಲೆ ನೆನೀತು. ಮೊನ್ನೆ ಸ್ಕೂಲಿಂದ ಕರ್ಕೊಬರುವಾಗ ಕೂಡ ಸ್ವಲ್ಪ ತಲೆ ನೆನೀತು. ಅದಕ್ಕೆ ಏನೋ ಗೊತ್ತಿಲ್ಲ, ನೆಗಡಿ, ಒಂಥರ ವಾಯ್ಸು ಕೂಡ ಚೇಂಜ್ ಆಗಿದೆ, ಮತ್ತು ಜ್ವರ. ಈಗ ಸ್ವಲ್ಪ ಲೈಟಾಗಿ ಬಿಸಿ ಕಾಣಿಸ್ತಾ ಐತೆ ನಮಗೆ. ಆವಾಗಿಂದ ಕಾಣಿಸ್ತಾ ಇರಲಿಲ್ಲ, ಇವಾಗ ಲೈಟಾಗಿ ಬಿಸಿ ಕಾಣಿಸ್ತೈತೆ. ಸ್ವಲ್ಪ ಮಾತ್ರೆ ಹಾಕಬೇಕು. ಊಟ ಎಲ್ಲ ತಿನ್ಸಾಯ್ತು, ಮಾತ್ರೆ ಹಾಕಿ ಮಲಗಿಸೋದು ಖುಷಿಗೌಡ. ಓಕೆ ಬನ್ನಿ, ಇವತ್ತು ಸಾಯಂಕಾಲದ ಲಾಗು ಶುರು ಮಾಡಿದ್ದೀನಿ. ನೋಡೋಣ ಸಾಯಂಕಾಲದ ಲಾಗು ಮಾಡ್ತೀನ ಇಲ್ವೋ ಗೊತ್ತಿಲ್ಲ. ಅಡುಗೆ ಕೂಡ ಮಾಡಬೇಕು, ಅಡುಗೆ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡೋಣ, ಮುದ್ದೆ ಮಾಡಲ, ಅನ್ನ ಮಾಡಲ? ಮುದ್ದೆ ಮಾಡಲ. ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಲ? ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಬತ್ತು ಅನ್ಸುತ್ತೆ, ಇಬ್ಬರು ಓಡೋದ್ರು. ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ, ಎಷ್ಟು ಬೇಕಷ್ಟು. ಈಗ ಎದ್ದೆಲ್ಲ ನೂಡಲ್ಸ್ ಎಲ್ಲ ತಿಂದು ನೂಡಲ್ಸ್ ಮಾಡಿಕೊಡು ಅಂದು ನೂಡಲ್ಸ್ ಮಾಡಿಕೊಟ್ಟೆ. ಇವಾಗ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ತಿಂದು. ಕುಂಬಳಕಾಯಿ ಕಟ್ ಮಾಡ್ತಿದ್ನಲ್ಲ ಎಲ್ಲೋ ಕಲರ್ ಮಾಡಿ ಕೈಯೆಲ್ಲ, ನಾನು ಇದೇನು ಎಲ್ಲೋ ಕಲರು ಅಂತ ನೋಡಿ. ಇವತ್ತು ಮಗ ಏರ್ ಫ್ರೈಯರಲ್ಲಿ ಮೊಮೋಸ್ನ ಫ್ರೈ ಮಾಡ್ಕೊಂಡಿದ್ದಾನೆ. ತುಂಬ ಚೆನ್ನಾಗಾಗಿದೆ, ಫ್ರೈ ಆಗಿದೆ ಅಂತ ಹೇಳ್ತಾ ಇದ್ದ. ಆಲ್ರೆಡಿ ಇದು 2ನೇ ಸತಿ ಅವ್ನು ಟ್ರೈ ಮಾಡಿರೋದು ಇದರಲ್ಲಿ. ಏನಾಯ್ತಮ್ಮ? ಏನ್ ಮಾಡಿ ಇಷ್ಟೊಂದು ಕಹಿ ಇದೆ? ಔಷಧಿ ಕಹಿ ಇಲ್ದೆ ಸ್ವೀಟ ಇರುತ್ತೆ ಅಮ್ಮ. ಅವೆಲ್ಲ ಗೊತ್ತಿಲ್ಲ, ಸಕ್ಕರೆ ಹಾಕೀಗ. ನನ್ನ ಇಷ್ಟ ಅಂತ ಅಂತಾನೆ. ನನ್ನ ಇಷ್ಟ ಅಂತ ಅವನಂತಾನ. ಆಗ ನಾನು ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಫಸ್ಟು 1 ಗ್ಲಾಸ್ ಆಫ್ ನೀರು ತಗೋಬೇಕು, ಮತ್ತು ನಿಮ್ಮ ಮನೇಲಿ ಸ್ಪ್ರೆಡ್ಡರ್ ಇದ್ದರೆ ಸ್ಪ್ರೆಡ್ಡರ್ ತಗೋಬೇಕು, ಇಲ್ಲ ಸ್ಪೂನ್ ಇದ್ದರೆ ಸ್ಪೂನ್, ಇಲ್ಲ ಸ್ಪೋರ್ಕ್ ಇದ್ದರೆ ಸ್ಪೋಕ್ ತಗೊಂಡು ಇದ್ರ ಒಳಗಡೆ ಹಾಕಿ ಶೇಕ್ ಮಾಡಬೇಕು. ಇದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು ಎಕ್ಸ್ಪೆರಿಮೆಂಟ್. ಟ್ರೈ ಮಾಡ್ತಿದ್ದೀನಿ, ಆದರೆ ನೋಡೋಣ. ಮತ್ತು 2 ಶೆಲ್ಸ್ ತಗೋಬೇಕು. ಆಗ್ತಿಲ್ಲ, ನೋಡ. ಎಕ್ಸ್ಪೆರಿಮೆಂಟ್ ಆಗ್ತಿಲ್ಲ, ಗೊತ್ತಿಲ್ಲ ರಿಯಲ್ ಅಲ್ವೋ. ಐ ಥಿಂಕ್ ಶೆಲ್ ಕರೆಕ್ಟಾಗಿಲ್ಲ ಅನಿಸುತ್ತೆ, ಯಾಕಂದರೆ ಹಳೆ ರಿಮೋಟಿಂದ ತಗೊಂಡಿದ್ದು. ಆಗ್ತಿಲ್ಲ. ಓ ಮೈ ಗಾಡ್, ಆಗ್ತಿಲ್ಲ, ಇದು ಆಗ್ತಿಲ್ಲ. ಟ್ರೈ ಮಾಡಿದೆ. ಹಾಗಲ್ಲ, ಯಾರು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಬೇಡಿ, ಹಾಗಲ್ಲ, ಇದು ಫೇಕ್ ಎಕ್ಸ್ಪೆರಿಮೆಂಟ್.